ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ನಮ್ಗೊಂದು ಸನ್ಮಾನ ಎಲ್ಲ ಮಾಡಿದ್ರು. ತುಂಬಾ ಜನ ಯಕ್ಷಗಾನ ಇಲ್ದಿದ್ರೆ ಬೇರೆ ಏನ್ ಕೆಲಸ ಮಾಡ್ತೀವಿ ಅವರು ಮೆಚ್ಚಿದ್ದಾರೆ. ಹಾಗಾಗಿ ನಾಗಶ್ರೀ ಕೈರವ ಮತ್ತೆ ಪಾಪನೇಜಿದ ಪಾಪಣ್ಣ ಮತ್ತೆ ಅವರು ಗಿಲಿಗಿರಿ ಗಿರಿಜಕ್ಕ ಅಂತೇಳಿ ಹೆಸರು. ಕಿಳಿಯರ್ ರಾಘವೇಂದ್ರ ಅಂತ ಹೇಳಿದ್ರು. ಅವರು ಒಳ್ಳೆ ಇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಆದಿತ್ಯ ಹೆಗಡೆ ಯಡೂರು ಒಬ್ಬರೇ ಮಾತಾಡ್ತಿದ್ರು. ಕೆಲವು ಭಾಗವತರು ಹಾಗೆ, ಭಾಗವತರು ನಮ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರೆ ಎಷ್ಟು ಬೇಕಾದ್ರೂ ಆ ತಮಾಷೆ. ಬೇರೆ ಮೇಳದಲ್ಲಿ ಕಮಲೇಶ್ವರಿ ಮೇಳದಲ್ಲಿ ಒಬ್ರು ನಮ್ಮ ಹಾಸ್ಯಗಾರರು ಇದ್ರು, ಲಕ್ಷ್ಮಣ ಭಂಡಾರ ಅಂತೇಳಿ. ಅವ್ರು ನಮ್ಗೆ ತುಂಬಾ ಐಟಮ್. ನಾನು ಯಕ್ಷಗಾನದಲ್ಲಿ ಇವತ್ತು ಅನ್ನ ತಿಂತಿದ್ದೆ ಅಂತ ಹೇಳಿದ್ರ ಕಾರಣ ಒಳಬಗೆ ನಾಗಪ್ಪನ ನನಗೆ ಸುಮ್ಮನೆ ಇರ್ತಿದೆ, ನಾವು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇದ್ದೇನೆ. ಈಗ ಪೂಜೆ ಆಯ್ತು, ಪ್ರಸಾದ ವಿತರಣೆ ಈಗ ಅಡ್ಡಿಲ್ಲ. ಇವಾಗ 500 ರೂಪಾಯಿ ಸಂಬಳ. ಈಗಿಂದ ಕೇಳ್ಬೋದಾ? ಈಗಿಂದ ನನಗೆ ಅವ್ರಂತ ಆ ಹಳೆಯವರು ಹಾಗೀಗಂತ ಉದ್ದೇಶ ಹೋಗ್ಬಾರ್ದು ಅಂತಲ್ಲ, ನಮ್ಗಿಲ್ಲಿ ನಮ್ಮ ಗೋಳಿಗಾರಡಿ ಮೇಳದ ಯಜಮಾನರು ದಾರಿ ಹಾಕೊಡುತ್ತೆ. ಯಕ್ಷಗಾನಕ್ಕೆ ಬಂದ ಮೇಲೆ ನಾನು ಮನೆ ಕಟ್ಟಿದ್ದೇನೆ. ಹೋದ್ರೆ ಏನು ಸಂಪಾದನೆ ಇಲ್ಲ, ಏನು ಆಗುದಿಲ್ಲ ಅಂತ ಮನೆ ಕಟ್ಟಿ ಕೊಡ್ತಾ ಇದ್ದೇವೆ ಮನೆ ಇಲ್ಲದೆ ಇದ್ದವರಿಗೆ. ಮತ್ತೆ ಹೊತ್ತಾಕಿ ಹೋಗಿದ್ದ ಬಿದ್ದೋಳು. ಅದನ್ನ ನೋಡಿದವ್ರ ಮಾರನೇ ದಿವಸ ಬರುವಾಗ ಮತ್ತೊಂದು ಕನ್ನಡಿ ಮಾಡ್ಕೊಂಡು ಬಂದು ಕೊಟ್ಟಿದ್ದ. ಎಷ್ಟು ಹಣ ಕೇಳಿದ್ರು ಹಣ ತಗೊಳ್ಳಿಲ್ಲ. ತುಂಬಾ ಜನ ಹೀಗೆಲ್ಲ ಮಾತಾಡ್ಸಿ ಹೋಗ್ತಾರೆ. ಎಷ್ಟೋ ಕಡೆಯಲ್ಲಿ ಯಕ್ಷಗಾನ ದುಡ್ಡು ಕೊಟ್ಟಿದ್ರು. ಮತ್ತೆ 90 ಯಕ್ಷಗಾನ ಮಾಡ್ತಾರೆ ಗಣಪತಿ ದೇವಸ್ಥಾನದಲ್ಲಿ. ಅವರೆಲ್ಲ ನಮ್ಗೊಂದು ಸನ್ಮಾನ ಎಲ್ಲ ಮಾಡಿದ್ರು. ತುಂಬಾ ಜನ ಯಕ್ಷಗಾನ ಇಲ್ದಿದ್ರೆ ಬೇರೆ ಏನ್ ಕೆಲಸ ಮಾಡ್ತೀವಿ? ಯಕ್ಷಗಾನ ಬಿಟ್ಟಿರುವುದಿಲ್ಲ. ಯಕ್ಷಗಾನ ಎಲ್ಲಿ ಇದ್ರೆ ಹೋಟೆಲ್, ಕಲ್ಕೋರೆ ಇದೆಯಲ್ಲ. ಮತ್ತೆ ಅದು ಬಿಟ್ಟರೆ ಬೇರೆ ಅಂತ ಗೊತ್ತಿಲ್ಲ. ಈ ಕಲೆ ಕಲ್ತಿದ್ದಕ್ಕೆ ನಿಮಗೆ ಕಲೆ ಒಂದು ಮರ್ಯಾದೆ ಎಲ್ಲ ತಂದ್ಕೊಟ್ಟಿದೆ. ಯಕ್ಷಗಾನ ಇಲ್ಲ ಅಂತ, ಯಕ್ಷಗಾನದಲ್ಲಿ ನಾ ಇಲ್ಲ ಅಂದಿದ್ರೆ ರಾಜೇಶ್ ಅಂದ್ರೆ ಯಾರಂತೂ ಗೊತ್ತಿರಲಿಲ್ಲ. ನಾ ಇಲ್ಲಿ ಮನೆಯಿಂದ ಹೊರಗೆ ಹೋಗುದಿಲ್ಲ, ಇಲ್ಲೇ ಎಲ್ಲವರಿಗೂ ಪರಿಚಯ ಇಲ್ಲ. ಆದ್ರೆ ಈಗ ಯಕ್ಷಗಾನಕ್ಕೆ ಬಂದಕ್ಕೆ ಎಲ್ಲೆಲ್ಲವರಿಗೆಲ್ಲ ಪರಿಚಯ ಉಂಟು. ಕಲೆ ಒಂದು ನಿಮ್ಗೆ ಆತರ ಒಳ್ಳೆ ಹೆಸರು ಕೊಟ್ಟಿದೆ. ಈಗ ನಿಮ್ಮ ಪಾತ್ರಗಳಲ್ಲಿ ಯಾವ ಪಾತ್ರ ನಿಮ್ಗೆ ತುಂಬಾ ಇಷ್ಟ? ಹಾಗೆ ಆ ಪಾತ್ರ ಮಾಡಿದಾಗ ಜನನು ಹೇಗೆ ರಿಯಾಕ್ಟ್ ಮಾಡ್ತಾರೆ? ನಮ್ಗೆ ಚಂದ್ರವಳಿ ಅಜ್ಜಿ ಇಷ್ಟ, ಮತ್ತೆ ನಾಗಶ್ರೀ ಕೈರವ ಇಷ್ಟ. ಯಾಕಂತೇಳಿ ಉತ್ತರ ಕನ್ನಡದಲ್ಲಿ ಯಕ್ಷಗಾನ ಆಗಿತ್ತು ಮೊನ್ನೆ ಒಂದು 3 ತಿಂಗಳ ಹಿಂದೆ. ಅದರಲ್ಲಿ ಕಾಸರಗೋಡು ಹಾಸ್ಯಗಾರರು ಹೋಗ್ಬೇಕಿತ್ತು, ಅವ್ರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾವು ಹೋಗಿದ್ದೆ. ಈ ಉತ್ತರ ಕನ್ನಡದಲ್ಲಿ ಹಾಗೆಲ್ಲ ಪೌರಾಣಿಕ ಪ್ರಸಂಗದಲ್ಲಿ ಹೆಸರು ಮಾಡೋದು ಭಾರಿ ಕಷ್ಟ, ಆಗುದಿಲ್ಲ. ಯಾಕಂದ್ರೆ ಅವರು ಮನೆ ಮಕ್ಕಳಿಗೆ ಸಹ ಪೌರಾಣಿಕ ಗೊತ್ತುಂಟು. ಅಲ್ಲಿ ನಾನು ನಾಗಶ್ರೀ ಕೈರವ ಮಾಡಿದ್ದೆ, ಅಲ್ಲಿ ಎಲ್ಲವರು ಮೆಚ್ಚಿದ್ದಾರೆ. ಹಾಗಾಗಿ ನಾಗಶ್ರೀ ಕೈರವ ಮತ್ತೆ ಪಾಪನೇಜಿದ ಪಾಪಣ್ಣ, ಭೀಷ್ಮಜಿದ ಬ್ರಾಹ್ಮಣ, ಇದೆಲ್ಲ ಭಾರಿ ಕಷ್ಟದ್ದು. ಅಂಬೆಯ ಸನ್ನಿವೇಶ, ದುಃಖ ಸನ್ನಿವೇಶ ಇದೆಲ್ಲ ಉಂಟು. ಹಾಗಾಗಿ ಅದೆಲ್ಲ. ಮತ್ತೆ ಹೊಸ ಪ್ರಸಂಗದಲ್ಲಿ ಹೇಳುವುದಾದ್ರೆ ಮಂತ್ರ ಮಾಂಗಲ್ಯದ ಗಿಲಿಗಿಲಿ ಗಿರಿಜಕ್ಕ ಅಂತೇಳಿ ಆ ವೇಷ, ಮತ್ತೆ ತುಂಬಾ ಸುಂದರ ಅಂತೇಳಿ ಒಂದು ವೇಷ ಉಂಟು. ಅದೆಲ್ಲ ತುಂಬಾ ಹೆಸರು ಮಾಡಿ ಗೊತ್ತು. ಈಗ ಹೆಚ್ಚಿನ ಮಕ್ಕಳೆಲ್ಲ ಕರೆಯೋದು ನನ್ನ ಗಿಲಿಗಿಲಿ ಗಿರಿಜಕ್ಕನೆ ಅಂತೇಳಿ ಕರೆಯೋದು. ಈ ಘಟ್ಟದಲ್ಲಿ ತೀರ್ಥಹಳ್ಳಿಯಲ್ಲಿ ಮತ್ತೆ ಶಾಸ್ತ್ರದಲ್ಲೆಲ್ಲ ನಾವು ಹೋಗಿ ಚೌಕಿಯಲ್ಲಿ ಹೋದ ತಕ್ಷಣ ಕೆಲವು ಮಕ್ಕಳೆಲ್ಲ ಹೇಳ್ತಾರೆ, ಅವರು ಗಿಲಿಗಿರಿ ಗಿರಿಜಕ್ಕ ಅಂತೇಳಿ ಹೆಸರು ಹೇಳುದು. ಮತ್ತೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಪಾತ್ರದ ಹೆಸರು ಹೇಳಿ ನನ್ಗೆ ಗೊತ್ತಿದೆ. ಸರಿ. ಈ ಪಾತ್ರಗಳಲ್ಲಿ ನಿಮ್ಮ ಸಹ ಕಲಾವಿದರಾಗ್ಲಿ ಯಾವ ತರ ನಿಮ್ಮನ್ನ ನೋಡ್ತಾರೆ? ಅಂದ್ರೆ ಈಗ ಅವರೆಲ್ಲ ದೊಡ್ಡ ಪಾತ್ರ ಮಾಡ್ತಿರ್ತಾರೆ, ಈಗ ನೀವು ಸಹ ಈಗ ಕಾಮಿಡಿ ಆಕ್ಟಿಂಗ್ ಎಲ್ಲ ಮಾಡ್ತಿರ್ತೀರ. ಹಾಗೆ ನಿಮ್ಮನ್ನ ಅವ್ರು ಟ್ರೀಟ್ ಮಾಡೋದು ಹೇಗ್ ತರ ಮಾಡ್ತಾರೆ ಅಂತ? ಇದು ತುಂಬಾ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈಗ ಎಂತ ಕೇಳಿದ್ರೆ, ನಮಗೆ ಹಾಸ್ಯ ಬರ್ಬೇಕಿದ್ರೆ ಎದುರಿದ್ದ ಕಲಾವಿದ ಸರಿ ಇರ್ಬೇಕು. ಎದುರಿದ್ದವ ಹಾಗೆ ಸಂಭಾಷಣೆ ಕೊಟ್ರೆ ಮಾತ್ರ ನಮ್ಗೆ ಹಾಸ್ಯ ಮಾಡ್ಲಿಕ್ಕೆ ಇರೋದು. ಅವ ಎದುರಿದ್ದವ ಒಂದು ಮಾತಾಡಿ ಸುಮ್ಮನೆ ಇದ್ರೆ ಮತ್ತೊಳಗೆ ಮಾತಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಅವಕಾಶ ಸಿಗುದಿಲ್ಲ. ಎದುರಿದ್ದವ ಅದರಲ್ಲಿ ನಮ್ಗೆ ಮಾಗೋಡ್ ರಾಘವೇಂದ್ರ ಅಂತೇಳಿ ಅವರು ಒಳ್ಳೆ ಹಾಸ್ಯಕ್ಕೆಲ್ಲ ಒತ್ತು ಕೊಡಿದ್ರು. ಮೊದಲು ಗಿಳಿಯರ್ ರಾಘವೇಂದ್ರ ಅಂತ ಹೇಳಿದ್ರು, ಅವರು ಒಳ್ಳೆ ಇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಆದಿತ್ಯ ಹೆಗಡೆ ಯಡೂರು, ಮತ್ತೆ ನಮ್ಮ ತಮ್ಮನೇ ಶ್ರೀವೇಶ ಕೆಲವು ಮಂತ್ರ ಮಾಂಗಲ್ಯದಲ್ಲಿ ಇದರಲ್ಲೆಲ್ಲ ಈ ವರ್ಷ ಒಂದು ಭೂವಿಗಿಳಿದ ಪಂಜಲ್ಲಿ ಅಂತೇಳಿ ಅದರಲ್ಲೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ. ಎದುರಿಗಿದ್ದ ಸಹ ಕಲಾವಿದರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ಅವಕಾಶ. ಇಲ್ಲೇ ಇದ್ರೆ ಈಗ ಒಬ್ಬರೇ ನಿಂತು ಮಾತಾಡೋದು ಅಂತ ಹೇಳಿದ್ರೆ ಹೆಚ್ಚು ತಮಾಷೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬರೇ ಮಾತಾಡ್ತೇವೆ. ಕೆಲವು ಭಾಗವತರು ಹಾಗೆ
ಭಾಗವತರು ನಮ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರೆ ಎಷ್ಟು ಬೇಕಾದ್ರೂ ಆ ತಮಾಷೆ ಮಾಡ್ಬೋದು. ಕೆಲವು ಭಾಗವತರು ಅಂತ ಹೇಳಿದ್ರೆ ಒಂದೇ ಮಾತು ಹ್ಞೂ ಹಾ ಹೌದಾ ಅಷ್ಟೇ ಹೇಳ್ತಾರೆ. ಕೆಲವರು ತುಂಬಾ ಮಾತಾಡ್ತಾರೆ ಹಾಗೆ. ಎದುರಿದ್ದ ಕಲಾವಿದ್ರು ಹಾಗೆ ಅತಿ ಮಾತಾಡಿ ನಮ್ಗೆ ಹಾಸ್ಯಕ್ಕೆ ಒತ್ತು ಕೊಟ್ರೆ ನಾವು ಎಷ್ಟು ಬೇಕಾದ್ರೂ ತಮಾಷೆ ಮಾಡ್ಬೋದು ಹಾಗೆ. ಕೆಲವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈ ರಂಗಸ್ಥಳ ಬಿಟ್ಟು ಸಹ ಕಲಾವಿದರು ನಿಮ್ ಜೊತೆ ಯಾವ ತರ ಒಡನಾಟದಲ್ಲಿರ್ತಾರೆ? ಸಹ ಕಲಾವಿದ್ರು ಎಲ್ಲರೂ ನಮ್ ಜೊತೆ ಒಳ್ಳೆಯದು. ಯಾಕಂದ್ರೆ ನಾವು ವೇಷ ಮುಗಿದ ಮೇಲೆ ಯಾರ ಹತ್ರ ಹೆಚ್ಚು ಮಾತಾಡೋದೇ ಕಡಿಮೆ. ಮಾತಾಡುದಿಲ್ಲ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೆ. ಊಟ ಆಯ್ತಾ ತಿಂಡಿ ಆಯ್ತು ಅಷ್ಟೇ, ಮನೆ ಹೊರಟ್ರ ಇಷ್ಟೇ. ಅದಂತ ಕೆಲವು ಕಲಾವಿದ್ರ ಹತ್ರ ಎಲ್ಲ ಒಳ್ಳೆ ಸಪೋರ್ಟ್ ಒಳ್ಳೆ ತಮಾಷೆ ಮಾಡ್ತೇವೆ. ಎಲ್ಲರೂ ಯಾರಿಂದ ಏನು ತೊಂದರೆ ಇಲ್ಲ, ನಾವು ಅವ್ರಿಗೆ ತೊಂದರೆ ಕೊಡ್ತಿಲ್ಲ. ನಿಮ್ಗೆ ಕಲಾವಿದ್ರು ಏನಾದ್ರು ಉಡುಗೊರೆ ಆಗ್ಲಿ ಆತರ ಕೊಟ್ಟಿದ್ದು ಅಂತ ನಿಂತಿರೋದು? ಕಲಾವಿದರು ತುಂಬಾ ಜನ ಕೊಟ್ಟಿದ್ದಾರೆ ನಮ್ಗೆ. ಬೇರೆ ಮೇಳದಲ್ಲಿ ಕಮಲೇಶ್ವರಿ ಮೇಳದಲ್ಲಿ ಒಬ್ಬರು ನಮ್ಮ ಹಾಸ್ಯಗಾರರು ಇದ್ರು, ಲಕ್ಷ್ಮಣ ಭಂಡಾರ ಅಂತೇಳಿ. ಅವ್ರು ನಮ್ಗೆ ತುಂಬಾ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಸ್ಯಕ್ಕೆ ಬೇಕಾಗಿ ತಗೊಂಡೋಗ ನೀ ತಗೊಂಡೋಗ ಯೂಸ್ ಮಾಡಿ, ನಿಂಗೆ ಏನ್ ಬೇಕಾ ಎಷ್ಟೊತ್ತಿಗೆ ಕೇಳಿ. ನನಗೆ ಏನೇ ಪ್ರಸಂಗದಲ್ಲಿ ಗೊತ್ತಿರಲಿಲ್ಲ ಅಂತ ಹೇಳಿದ್ರು, ಎಷ್ಟು ರಾತ್ರಿ ಕಾಲ್ ಮಾಡಿದ್ರು ಅವ್ರು ಕಾಲ್ ಎತ್ತಿ, ಅವ್ರ ವೇಷದ ಗಡಿಬಿಡಿಯಲ್ಲಿದ್ರು ಕಾಲ್ ಎತ್ತಿ ಹೀಗೆ ಮಗ ಅಂತ ಹೇಳಿಕೊಡ್ತಾರೆ. ಮತ್ತೆ ನಾನು ಯಕ್ಷಗಾನದಲ್ಲಿ ಇವತ್ತು ಅನ್ನ ತಿಂತಿದ್ದೆ ಅಂತ ಹೇಳಿದ್ರ ಕಾರಣ ಒಳಬಗೆ ನಾಗಪ್ಪನ ನನಗೆ ಸಪೋರ್ಟ್ ಮಾಡಿದ್ದೆ ಅವರೇ. ಅವರು ಮಲ್ಕೊಂಡು ನೀವ್ ವೇಷ ಮಾಡು ಅಂತೇಳಿ ನಂಗೆ ವೇಷ ಹಾಕಿದ್ದಿತ್ತು. ಇಲ್ಲ ಅಂದ್ರೆ ನಂಗೆ ಇವತ್ತು ಕಲೀಲಿಕ್ಕೆ ನಾನು ಸಾಹಸಿಗಾರರಾಗಿ ಇರ್ತಿದ್ದೆ. ಅವ್ರು ನಂಗೆ ಎಂತ ಮಾಡ್ತೀವಿ, ಚಂದ್ರವಳ್ಳಿ ಬಂದ್ರೆ ಅಜ್ಜಿ ನೀ ಮಾಡ, ನಾ ಮಾಡೋದಿಲ್ಲ ಅಂತೇಳಿ ಅವ್ರು ಜೋರ್ ಮಾಡ್ತಿದ್ರು. ಅವ್ರು ಹೇಳೋ ಶಬ್ದಗಳಿದೆ ಹಾಗೆ ಜೋರ್ ಮಾಡಿ ಸುಮ್ಮನೆ ಇರ್ತಿದೆ. ನಾವು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಇದ್ದೇನೆ. ಈಗ ಪೂಜೆ ಆಯ್ತು, ಪ್ರಸಾದ ವಿತರಣೆ ಈಗ ಅಡ್ಡಿಲ್ಲ ಅಲ್ಲ, ಸ್ವಲ್ಪ ಆಗಳ ಸ್ವಲ್ಪ ಸಾಕತ್ತಲಿ. ಅದಕ್ಕೆ ಈಗ ಇವ್ರು ಮೇಳದಲ್ಲ ಬಂದಿಲ್ಲ, ಅವರಿಗೆ ಸಹ ಎರಡಕ್ಕೆ ಪಾಪಂದು 3 ಆಯ್ತು. ಇವತ್ತು ಎಲ್ಲರಿಗೆ ಕೊಡ್ತೇವೆ ಅವರಿಗೆ ಒಂಚೂರು ಪ್ರಸಾದ ಕೊಡಿ. ಮಗ ರಾಗು ಬಾಯಿ ಕಡೆ ಮಗ, ನೀ ತಿನ್ಕಂಡ ಎಲ್ಲರೂ ನೋಡಿ ಮುಟ್ಟಿ ಬಾ ಸಾಕು. ಈಗ ನಿಮ್ಮ ಮೊದಲನೇ ಸಂಬಳ ಅಂದ್ರೆ ಎಷ್ಟಿತ್ತು ನಿಮ್ಗೆ? ನಾನು ಮೊದಲು ಗುತ್ತಿಯ ಮೇಳಕ್ಕೆ ಹೋದಾಗ 500 ರೂಪಾಯಿ ಸಂಬಳ ಇತ್ತು. ಈಗಿಂದ ಕೇಳ್ಬೋದಾ? ಈಗಿಂದ ನನಗೆ 200-300. ಈಗ ಕಲಾವಿದರಿಗೆ ಅಷ್ಟು ಅಂದ್ರೆ ಈಗ ಹೊಸದಾಗಿ ಬರೋರ್ಗೆ ನೀವೆಲ್ಲ ಏನೇನ ಇಷ್ಟಪಡ್ತೀರಾ? ಹೊಸದಾಗಿ ಬರುವವರು ಯಕ್ಷಗಾನವನ್ನು ಕಲಿತು ಬರ್ಬೇಕು ಒಂದು, ಮತ್ತೆ ಯಕ್ಷಗಾನದ ಮೇಲೆ ಗೌರವ ಇರಬೇಕು. ಗೌರವ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಕ್ಷಗಾನ ಏನ್ ಮಾಡ್ರು ನಡೀತದೆ ಅಂತ ಹೇಳಿದ್ರೆ ಅದಾಗ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡಿದ್ದೇ ಯಕ್ಷಗಾನ ಅಂತಲ್ಲ, ಯಕ್ಷಗಾನದಲ್ಲಿ ಏನುಂಟು, ಈಗ ಹೊಸ ಪ್ರಸಂಗದಲ್ಲಿ ಏನ್ ಬೇಕಾದ್ರೂ ಹೊಸ್ತು ಮಾಡ್ಬೋದು. ಈ ಪೌರಾಣಿಕದಲ್ಲಿ ಆ ಪೌರಾಣಿಕ ನಡೆ ಏನ್ ಮಾಡಿದ್ರು ಅದನ್ನೇ ಮಾಡಿದ್ರೆ ಮಾತ್ರ ಚಂದ ಅಂತ ನನ್ನ ಅಭಿಪ್ರಾಯ. ಮತ್ತೆ ಈ ಚೌಕಿಯಲ್ಲಿ ಹಿರಿಯ ಕಲಾವಿದರು ಗುರು ಸಮಾನವಾದವರೆಲ್ಲ ಇರ್ತಾರೆ, ಅವ್ರ ಹತ್ರ ಎಲ್ಲ ಕೇಳಿ ಅವ್ರು ಹೇಳಿದ್ದನ್ನು ತಕೊಂಡು ನಾವು ರಂಗಸ್ಥಳದಲ್ಲಿ ಮಾಡಿದ್ರೆ ಅದು ಚಂದ ಆಗ್ತದೆ. ಇಲ್ಲ ಅವ್ರ ಹತ್ರ ಎಂತ ಕೇಳುದ, ಅವ್ರಂತ ಆ ಹಳೆಯವರು ಹಾಗೀಗಂತೆಲ್ಲ ಹೇಳಿ ಇದ್ ಮಾಡಿದ್ರೆ ಯಕ್ಷಗಾನಕ್ಕೆ ಬಂದ ಹಾಗೆ ಅಂತ. ಯಾವ ತರ ನೀವು ಕಲೆನ ಪೂಜಿಸ್ತೀರ? ನಮ್ಮ ಹೆಸರೇ ಯಕ್ಷಗಾನ. ಯಕ್ಷಗಾನ ಬಿಟ್ರೆ ನಂಗೆ ಏನು ಗೊತ್ತಿಲ್ಲ. ಅಂದ್ರೆ ಯಕ್ಷಗಾನದಲ್ಲಿ ನಾ ಕೇಳಿದ್ರೆ ಯಕ್ಷಗಾನವನ್ನು ಗೌರವಿಸ್ತೇನೆ ನಾನು. ಯಕ್ಷಗಾನಕ್ಕೆ ಯಾರು ಏನಾದ್ರು ಹೇಳಿದ್ರು ಸಿಟ್ಬಾರ್ದು. ನಾವು ಅನ್ನ ತಿನ್ನುವುದೇ ಅದರಲ್ಲಿ. ಹಾಗೆ ಮೇಳಗಳಲ್ಲಿ ಅಂದ್ರೆ ಟೆಂಟ್ ಮೇಳ ಆಗ್ಲಿ, ಮನೆ ಮೇಳ, ಯಾವ್ಯಾವ ಮೇಳಗಳಲ್ಲಿ ಮಾಡಿದ್ರೆ? ಟೆಂಟ್ ಮೇಳ ಕರೆ ಉಂಟು, ನಾ ಹೋಗ್ಲಿಲ್ಲ. ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ಉದ್ದೇಶ ಹೋಗ್ಬಾರ್ದು ಅಂತಲ್ಲ. ನಮ್ಗಿಲ್ಲಿ ನಮ್ಮ ಗೋಳಿಗರಡಿ ಮೇಳದ ಯಜಮಾನರು ಜಿ ವಿಠಲ್ ಪೂಜಾರಿ ಅವರು ನಾವು ಹೋಗ್ತೇವೆ ಬರ್ರ ಅಂದ್ರೆ ನಿಮ್ ಸಂಬಳ ಕಡಿಮೆ ಆಯ್ತಾ, ನಾ ಸಂಬಳ ಕೊಡ್ತೇನೆ ಹೋಗ್ಬಾರ್ದು, ನೀವು ಬೇಕು ನಮ್ಗೆ ಅಂತೇಳಿ. ನಾ ಈಗ 3 ವರ್ಷದಿಂದ ಸಾಲಿಗ್ರಾಮ ಮೇಳದಲ್ಲಿ ಕರೆ ಉಂಟು. ಅವ್ರಿಗೆ ಸಾಲಿಗ್ರಾಮ ಇಲ್ಲ ಸೌಕೂರಿಗಾದ್ರೂ ಬನ್ನಿ ಅಂತ ನಾವು ಹೋಗ್ಬೇಕು ಅಂತ ಅನ್ಕೊಳ್ಳೋದು ಹೌದು, ಆದ್ರೆ ಇವ್ರು ಬಿಡುದಿಲ್ಲ. ಅವ್ರಿಗೆ ಇವ್ರಿಗೆ ನಾವು ನೆಚ್ಚಿದ್ದೇವೆ. ಯಾಕಂದ್ರೆ ನಮ್ಮಿಂದ ಯಾವುದೇ ಕಂಪ್ಲೇಂಟ್ಸ್ಗಳಿಲ್ಲ. ಅಂದ್ರೆ ನಾವು ಈಗ ಯಕ್ಷಗಾನಕ್ಕೆ ವೇಷ ಮಾಡ್ಲಿಕ್ಕೆ ಹೋಗದೇವ್ರು ಸಮಯಕ್ಕೆ ಸರಿಯಾಗಿ ಹಾಗೆಲ್ಲ ಏನೂ ಇಲ್ಲ. ನಾನು ನಮ್ಮ ವೇಷಕ್ಕಿಂತ ಮೊದಲೇ ಒಂದು ಅರ್ಧ ಗಂಟೆ ಆದ್ರೂ ಮೊದಲು ಹೋಗಿರ್ತೇನೆ. ಹಾಗಾಗಿ ಯಜಮಾನ್ರೆ ಬಾರಿ ಖುಷಿ. ಮತ್ತೆ ಚೌಕಿಯಲ್ಲೂ ಸುತ್ತಲಿರ್ತೇವೆ. ಹಾಗೆ ಕರೆ ಇತ್ತು. ಮತ್ತೆ ನಾನಿರು ಗುತ್ತೆಂ ಮೇಳ ಬಿಟ್ಟರು ಗೋಳಿಗರಡಿ ಮೇಳ 2. ಯಕ್ಷಗಾನಕ್ಕೆ ನಾನು ತುಂಬಾ ಮರ್ಯಾದೆ ಕೊಡ್ತೇನೆ. ಅದಕ್ಕೆ ಎಷ್ಟು ಮರ್ಯಾದೆ ಕೊಟ್ಟರು ಸಾಕು. ಯಾಕಂದ್ರೆ ನೀವು ಹೇಳೋದು ಹೊಸಬರಿಗಾಗ್ಲೂ ಅದು ಒಂದು ದಾರಿ ಹಾಕೊಡುತ್ತೆ.
ಯಕ್ಷಗಾನಕ್ಕೆ ಬಂದ ಮೇಲೆ ನಾನು ಮನೆ ಕಟ್ಟಿದ್ದೇವೆ, ಮತ್ತೆ ಅದರಿಂದ ಅನ್ನ ತಿಂದಿದ್ದೆ, ಅದರಿಂದ ದುಡ್ದು. ಕೆಲವರು ಹೇಳ್ತಾರೆ ಯಕ್ಷಗಾನಕ್ಕೆ ಹೋದ್ರೆ ಏನೂ ಸಂಪಾದನೆ ಇಲ್ಲ, ಏನೂ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಯಕ್ಷಗಾನದಲ್ಲಿ ನಾವು ಯಕ್ಷಗಾನಕ್ಕೆ ಗೌರವ ಕೊಟ್ರೆ ಯಕ್ಷಗಾನ ನಮ್ಗೆ ಗೌರವ ಕೊಡ್ತದೆ. ಅದೇ ರೀತಿ ನಾವು ಮನೆ ಕಟ್ಟಿದ್ದೇನೆ, ಕಾರು ತಗೊಂಡಿದ್ದೇವೆ, ಮತ್ತೆ ಮದುವೆ ಆಗಿದ್ದೇವೆ ಖುಷಿಯಲ್ಲಿ. ಎಲ್ಲೋ ಇರುವಂತ ಕಲಾವಿದರನ್ನೆಲ್ಲ ಹುಡುಕಿ ನೀವು ಅವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಅಂದ್ರೆ ಪ್ರೇಕ್ಷಕರಿಗೆ ಮತ್ತೆ ಎಲ್ಲವರಿಗೆ ಪರಿಚಯ ಮಾಡಿಸ್ತಾ ಇದ್ದೀರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಕಲಾವಿದರ ಕಷ್ಟ ಸುಖ ಕೇಳುವವರು ಯಾರು ಇಲ್ಲ. ಈಗ ಗೌರ್ಮೆಂಟ್ ಅವರೇ ಕೇಳೋದಿಲ್ಲ. ಗೌರ್ಮೆಂಟ್ ಅವರಿಗೆ ಯಕ್ಷಗಾನ ಅಂದ್ರೆ ಎಂತಂತೂ ಗೊತ್ತಿಲ್ಲ ಕೆಲವರಿಗೆ. ಆದ್ರೆ ನೀವು ಇದನ್ನೀಗ ಯಾರಾದ್ರೂ ಒಬ್ಬ ನೋಡ್ತಾ, ಗೌರ್ಮೆಂಟ್ ನೋಡಿ ನೋಡ್ತಾರೆ. ಅವ್ರು ನೋಡಿದವರು ಯಕ್ಷಗಾನ ಕಲಾವಿದರು ಹೀಗಿದ್ದಾರೆ, ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಬರ್ತದೆ. ಅದನ್ನ ನೀವು ಪರಿಚಯಿಸಲಿಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಈಗ ನೀವೇನೋ ಮನೆ ಕಟ್ಟಿದ್ರಿ, ಎಲ್ಲರಿಗೂ ಅದೇ ತರ ರೆಮ್ಯುನರೇಷನ್ ಸಿಗುತ್ತಾ? ಎಲ್ಲರಿಗೂ ಒಂದೇ ತರ ಇರುತ್ತಾ? ಖಂಡಿತ ಒಳ್ಳೆ ರೀತಿಯಲ್ಲಿ ಕಲ್ತ್ರೆ ಖಂಡಿತ. ಕಲ್ತಿದ್ದು ಒಳ್ಳೊಳ್ಳೆ ಪಾತ್ರಗಳಿಗೆ ಒಳ್ಳೊಳ್ಳೆ ಸಂಬಳ ಸಿಗುತ್ತೆ ಅಂತ. ಅಂದ್ರೆ ಜಾಗ ಬರಬೇಕು. ನಾವು ಬಾಲಗೋಪಾಲಕ್ಕೆ ಇಂತಿಷ್ಟು ಸಂಬಳ, ಹೀಗೀಗೆ ಅಂತೇಳಿ ಸ್ಥಾನಕ್ಕೆ ಒಂದೊಂದು ಸಂಬಳ ಅಂತ ಉಂಟು. ಹಾಗಾಗಿ ಅವರು ಒಳ್ಳೆ ರೀತಿಯಲ್ಲಿ ಕಲ್ತ್ರೆ ಒಳ್ಳೆ ಸಂಬಳ ಬರ್ತಾರೆ. ಅದು ಭಕ್ತಿಯಿಂದ ಕಲ್ತಿ ಮಾಡಿದ್ರೆ ಅವ್ರಿಗೂ ಗೌರವ ಇರಬೇಕು. ಮತ್ತೆ ಈಗ ಯಕ್ಷದ್ರು ಪಟ್ಲ ಸತೀಶ್ ಶೆಟ್ಟಿ ಅಂತ ಹೇಳಿ ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಕಲಾವಿದರಿಗೆ. ಮತ್ತೆ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ ಮನೆ ಇಲ್ಲದೆ ಇದ್ದವರಿಗೆ. ಮತ್ತೆ ಈ ಏನಾದ್ರು ಆಕ್ಸಿಡೆಂಟು ಹೀಗಿದ್ದೆಲ್ಲ ಆದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಲಾರಂಗ ಅಂತ ಉಂಟು, ಅದು ಸಪೋರ್ಟ್ ಇದೆ. ಈ ಯಕ್ಷಗಾನ ತಿರುಗಾಟದಲ್ಲಿ ನಿಮಗೆ ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸಿದ್ರೆ? ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ಮೊದಲಾಗಿ ನಮ್ಮ ಅಪ್ಪ ಅಮ್ಮಂಗೆ. ಅಪ್ಪ ಅಮ್ಮ ಯಾಕಂದ್ರೆ ನಾ ಯಕ್ಷಗಾನಕ್ಕೆ ಹೋಗ್ತೇನೆ ಅಂದ್ರೆ ನಾ ಶಾಲೆಗೆ ಹೋಗ್ಲಿಲ್ಲ, ಅವರಿಗೆ ನಂಬಿಕೆಯಲ್ಲಿ ಹ್ಯಾಂಗೂ ಎಂತ ಮಾಡುದಿಲ್ಲ ಅಂತೇಳಿ. ಆದ್ರೆ ಯಕ್ಷಗಾನಕ್ಕೆ ಬಂದಿದೆ. ಯಕ್ಷಗಾನ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಇಷ್ಟ, ಹಾಗಾಗಿ ಒಳ್ಳೆ ಸಪೋರ್ಟ್ ಮಾಡಿದ್ರು ಮನೆಯವರೆಲ್ಲವರು, ಅಕ್ಕ ತಂಗಿ ಅತ್ತಿಗೆ ಎಲ್ಲವರು ನಮ್ಗೆ ಸಪೋರ್ಟ್ ಮಾಡಿದ್ರು. ನಾವು ಎಲ್ಲೇ ಯಕ್ಷಗಾನ ಇದ್ರು ನಮ್ಮ ಬೇರೆ ಗಾಡಿ ಮಾಡ್ಕೊಂಡಾದ್ರೂ ಬರ್ತದೆ ನೋಡೋಕೆ. ಈಗ ಯಾರು ಮನೆಯವ್ರು ಬರೋದಿಲ್ಲ, ಅವ್ನು ಯಕ್ಷಗಾನಕ್ಕೆ ಹೋಗಲೇ ನಾ ಮನೇಲಿ ಮಲ್ಕೊಂಬೋದು, ಆದ್ರೆ ಇವ್ರು ಹಂಗಲ್ಲ. ಮತ್ತ ನಮ್ಮ ಮಿಸಸ್ ಆಗಿ ಯಕ್ಷಗಾನ ಅಂತ ಹೇಳಿದ್ರೆ ಭಾಳ ಇಷ್ಟ. ಮತ್ತೆ ನಮ್ಮನ್ನ ಯಕ್ಷಗಾನ ಕರ್ಕೊಂಡು ಬಂದದ್ದೇ ದಿನೇಶ್ ಶರ್ಮನಿ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಯಕ್ಷಗಾನ ಹೇಳಿ ಕೊಟ್ಟದ್ದು ನಾಗರಾಜ್ ನಾಯ್ಕ ಕಿಡಮುಗಿ ಅಂತೇಳಿ ಗುರುಗಳು, ನಮ್ಮ ಗುರುಗಳು ಮೊದಲೇ, ಅವರಿಗೆ ಧನ್ಯವಾದ ಹೇಳ್ಬೇಕು. ಮತ್ತು ಮಂಜುನಾಥ್ ಕುಲ ಲೈರೋಡಿ ಶಾಸ್ತಾನ ಅಂತೇಳಿ ನಮ್ಗೆ ಈ ಪ್ರಸಂಗದ ಬಗ್ಗೆ ಮತ್ತೆ ಯಕ್ಷಗಾನದಲ್ಲಿ ಹೀಗೆ ಉಂಟು, ಹೀಗೆ ಹೋಗಬೇಕು ಅಂತೇಳಿ ಹೇಳಿಕೊಟ್ಟವ್ರು. ಮತ್ತೆ ಶಂಕರಗಾಣಿಗ ಅಂತೇಳಿ ಅವರು, ಶ್ರೀಕಾಂತ ಅಣ್ಣ ಚಂಡೆ, ಮತ್ತೆ ಗಣೇಶ್ ಭಾಗವತರು, ಮತ್ತೆ ನಮ್ಮ ಹೊಳಮಗಿ ನಾಗಪ್ಪನ, ಮತ್ತೆ ಲಕ್ಷ್ಮಣ ಭಂಡಾರಿ ಅಂತ ಹೇಳಿ ಅವರು ಹಾಸ್ಯಗಾರರು. ಇವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ ಎಲ್ಲ ಕಲಾವಿದರು. ನಾನು ಎಲ್ಲೆಲ್ಲಿ ಯಕ್ಷಗಾನಕ್ಕೆ ಮಳೆಗಾಲದಲ್ಲೂ ಅಷ್ಟೇ ಬೇರೆ ಬೇರೆ ಕಲಾವಿದರ ಜೊತೆ ಹೋಗ್ತೇನೆ, ಆಗ ಅವರೆಲ್ಲವರು ನಮ್ಮನ್ನ ಸಪೋರ್ಟಿವ್ ಆಗಿ ನೋಡ್ತಾರೆ. ರಾಜೇಶ್ ಅಡ್ಮಗಿ ಅವ್ರನ್ನ ಮಾತಾಡಿಸಿ ತುಂಬಾನೇ ಖುಷಿ ಆಯ್ತು, ಅವ್ರ ಜರ್ನಿ ಕೇಳಿ. ಹಾಗೆ ಹಾಸ್ಯ ಕಲಾವಿದರನ್ನು ಮಾತಾಡಿಸಿ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ಈ ವಿಡಿಯೋ ನಿಮ್ಗೂ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಅವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಲಾವಿದರನ್ನು ಬೆಳೆಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಹೀಗೆ ಕೂಗ್ರೆ ಲಕ್ಷ್ಮಿ ಅಲ್ಲ, ನಮ್ಮನೆ ನಾಯಿ ಸಹ ಅಂಗಡಿ ಬರುದಿಲ್ಲ. ಶೆಟ್ರೆ, ಆ ಊದಿನ ಬತ್ತಿ ನೆಂಗಿಸಿದ್ಯಾಕೆ? ಇದು ನಾಳೆ ಪೂಜೆಗೆ ಬೇಡ್ದ? ಅದು ಕೇಳಿ ನಾ ಜೀಪಣ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಎಲ್ಲಾ ಮನೆಯಲ್ಲೂ ಊದ್ಬತ್ತಿ ಹಚ್ಚಿದವ್ರು ನೆಂಗಿಸಿಡ್ಬೇಕು. ಕೊಡ್ಬೇಕಾ? ಹೌದು. ಮತ್ತೆ ನಿಮ್ಮ ಬಗ್ಗೆ ಎಲ್ಲ ಪ್ರಚಾರ ಅಂತ ಹೇಳಿದ್ರೆ ಮಾರ್ರೆ ಭಯಂಕರ ಪ್ರಚಾರ ಅಲ್ಲ.